ವೃಷಭಾಚಲ ಇದೊಂದು ಪರ್ವತ. ಭರತ ಚಕ್ರವರ್ತಿಯು ಚಕ್ರರತ್ನದ ಸಹಾಯದಿಂದ ದಿಗ್ವಿಜಯವನ್ನು ಸಾಧಿಸಿದಂಥವನು. ಹಾಗೆ ದಿಗ್ವಿಜಯ ಯಾತ್ರೆ ಹೊರಟಾಗ ವೃಷಭಾಚಲಕ್ಕೆ ಬರ್ತಾನೆ. ತನ್ನ ಗೆಲುವಿನ ಸಾಧನೆಯನ್ನು ಶಾಶ್ವತಗೊಳಿಸಬೇಕು ಅಂದ್ಬಿಟ್ಟು ಆಸೆಪಟ್ಟು ಆ ಶಾಶ್ವತವಾಗಿ ಉಳಿಬೇಕು ಅಂತ ಆಸೆಯಿಂದ ಆ ಪರ್ವತದ ಬಂಡೆಗಲ್ಲಿನ ಮೇಲೆ ತನ್ನ ಹೆಸರನ್ನು ಕೆತ್ತಿಸಲು ಬಯಸ್ತಾನೆ. ಆದರೆ ಆ ಪರ್ವತದ ತುಂಬ ಇಂದಿನ ರಾಜರುಗಳ ಪ್ರತಾಪವೇ ತುಂಬಿ ಹೋಗಿತ್ತು. ಹೊಸ ಹೆಸರನ್ನು ನಮೂದಿಸಲು ಸ್ಥಳವೇ ಇರಲಿಲ್ಲ ಅಲ್ಲಿ. ಆದರೆ ಭರತನು ಇಂದಿನ ಒಂದು ಹೆಸರನ್ನು ಅಳಿಸಿ ತನ್ನ ಹೆಸರನ್ನು ಕೆತ್ತಿಸಿದನು. ನೋಡಿ, ಇಂದಿನ ರಾಜರು ಯಾವುದನ್ನು ಶಾಶ್ವತ ಕೀರ್ತಿ, ಶಾಶ್ವತ ಬರಹ ಎಂದು ಭಾವಿಸಿದ್ದರೋ ಅದು ಅಳಿಸಿ ಹೋಯಿತು. ಮುಂದೆ ಇನ್ನೊಬ್ಬ ರಾಜನು ಚಕ್ರವರ್ತಿಯೋ ಭರತನ ಹೆಸರನ್ನು ಅಳಿಸಬಹುದೋ ಎಂಬ ವಿಚಾರ ಭರತನಿಗೆ ಒಳೆಯದಿದ್ದದ್ದು ಇಲ್ಲಿನ ವಿಶೇಷ. ಈ ಸಂದರ್ಭವನ್ನು ಕವಿ ಪಂಪ ಏನು ಮಾಡಿದ್ದಾನೆ ವರ್ಣಿಸುತ್ತಾ, ಆ ಪರ್ವತದಲ್ಲಿ ಜಾಗವೇ ಇಲ್ಲದಷ್ಟು ಹೆಸರುಗಳನ್ನು ನೋಡಿದ ಬಳಿಕ ಭರತನಿಗೆ ಗರ್ವರಸ ಎಂಬುದು ಸೋರಿ ಹೋಯಿತು ಅಂದಿದ್ದ. ಎಷ್ಟೋ ಜನ ನಿನಗಿನ್ನ ದೊಡ್ಡವರು ಸತ್ತೋಗಿದ್ದಾರೆ, ಅಲ್ಲಿ ಹೆಸರುಗಳು ಇಲ್ದಂಗೆ ಆಗಿದ್ದಾವೆ. ಅಷ್ಟೇ ಅಲ್ಲ, ಈ ಗರ್ವರಸ ಅನ್ನೋದು ಮನುಷ್ಯನಿಗೆ ಬಂದುಬಿಟ್ರೆ ಏನೆಲ್ಲ ಪಾಪದ ಕೆಲಸಗಳು ಮಾಡ್ತಾನೆ ಅಂತ. ಯಾವಾಗಲೂ ಎಂಡ ಕೂಡೋರು ತಲೆನೇ ಇರ್ತೈತೆ ಅದರೊಳಗಡೆ. ಗರ್ವ ಅನ್ನೋದು ಆನೆಗೆ ಎಂಡ ಕುಡಿಸ್ದಂಗೆ. ಹಾಗೆ ಈ ಗರ್ವರಸ ಭರತನಿಗೆ ಇಳಿದು ಹೋಗುತ್ತೆ. ತಾನು ಏನನ್ನು ಸಾಧಿಸಿದ್ದನೋ ಅದನ್ನು ಸಹಸ್ರಾರು ವರ್ಷಗಳಿಂದ ಅನೇಕ ಚಕ್ರವರ್ತಿಗಳು ಸಾಧಿಸಿಬಿಟ್ಟಿದ್ದಾರೆ ಎಂಬ ಅಂಶ ತಿಳಿದು ನೋಡಿ ಕ್ಷಣಕಾಲ ಮಂಕು ಬಡಿದಂಥವನಾಗ್ತಾನೆ. ಭರತ ಇದನ್ನೇ ಬಾಹುಬಲಿಯು ಪಂಡಿತರಿಗೆ ಇದಕ್ಕಿಂತ ವಿನೋದವಿಂಟೆ ಎಂದು ಪ್ರಶ್ನೆ ಮಾಡ್ತಾನೆ. ನೋಡಿ ಇಷ್ಟು ಚೆನ್ನಾಗಿದೆ. ಇದಕ್ಕಿಂತ ವಿನೋದ ಉಂಟೆ ಅಲ್ವಾ? ನನಗಿಂತ ಹಿಂದೆ ಎಷ್ಟೋ ಜನ ಸತ್ತೋಗಿದ್ದಾರೆ, ಎಷ್ಟೋ ಜನ ಚಕ್ರವರ್ತಿಗಳು ಆಳಿದ್ದಾರೆ, ರಾಜ್ಯಭಾರ ಮಾಡಿದ್ದಾರೆ, ಅವರೆಲ್ಲರೂ ಹೋಗಿದ್ದಾರೆ. ನನ್ನ ಹೆಸರು ಯಾಕೆ ಅನ್ನುವ ಗರ್ವ ರಸ ಭರತನಿಗೆ ಹೊರ ಮತ್ತೆ ನಿಂತು. ಇದು ಬಹಳ ಮುಖ್ಯ.